ವಿಧಾನಸಭೆಯ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ ಹೇಳಿಕೆ ನೀಡಿದ್ದಾರೆ. ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ 4.5 ಬಸ್ ಬೆಂಗಳೂರಿಗೆ ತಲುಪಿಸುವ ಕೆಲಸ ಎಚ್.ಡಿ. ಕುಮಾರಸ್ವಾಮಿ ಮಾಡಿದ್ದಾರೆ. ನಾನು ಅವರ ನಿರ್ಧಾರವನ್ನ ಸ್ವಾಗತ ಮಾಡ್ತೇನೆ. ನಾನು ಕೂಡ ಪತ್ರ ಬರೆದಿದ್ದೇನೆ. ಹುಬ್ಬಳ್ಳಿಯಲ್ಲಿ ಧಾರವಾಡ ಸೇರಿ ಉತ್ತರ ಕರ್ನಾಟಕ ನಗರಗಳಿಗೂ ಕೂಡ ಬಸ್ ವಿಸ್ತರಿಸಲು ಪತ್ರ ಬರೆಯುತ್ತಿದ್ದೇನೆ. ಕುಮಾರಸ್ವಾಮಿ ಅವರು ಭರವಸೆ ಕೂಡ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಕೇಂದ್ರ ಅಹಿಂದ ಅಧ್ಯಕ್ಷರಾಗಿ ನೇಮಕ ವಿಚಾರವಾಗಿ ಮಾತನಾಡಿದ ಅವರು ರಾಜಕಾರಣ ಮಾಡ್ತಾ ಇದ್ದಾರೆ. ಇಲ್ಲಿದ್ದ ಅಹಿಂಸಾ ಸಂಘಟನೆಯನ್ನ ದೇಶಕ್ಕೆ ಒಯ್ತಾ ಇರಬೇಕು. ಅವರಿಗೆ ಪ್ರಮೋಷನ್ ಮಾಡಿ ಡಿಮೋಷನ್ ಮಾಡಬಹುದು. ಅಲ್ಲಿ ನಾಯಕರನ್ನ ಮಾಡಿ ಇಲ್ಲಿ ಕುರ್ಚಿಯಿಂದ ಕೆಳಗೆ ಇಳಿಸಬಹುದು. ಬಿಜೆಪಿ ರಾಜ್ಯಾಧ್ಯಕ್ಷ ಬದಲಾವಣೆ ವಿಚಾರವಾಗಿ 9 ರಾಜ್ಯಗಳಲ್ಲಿ ಹೊಸ ಅಧ್ಯಕ್ಷರನ್ನ ಮಾಡಲಾಗ್ತಿದೆ. ಎಲ್ಲ ನಮ್ಮ ನಾಯಕರು ನಿರ್ಧಾರ ಕೈಗೊಳ್ತಾರೆ. ಮಹಿಳೆಯರನ್ನ ಮಾಡ್ತಾರೋ ಏನೋ ಯಾರಿಗೆ ಗೊತ್ತು. ನಮ್ಮ ಪಕ್ಷದಲ್ಲಿ ಸಮಾಜ ಕುಟುಂಬ ಅಧ್ಯಕ್ಷರನ್ನ ಮಾಡೋದಿಲ್ಲ. ಗಾಂಧಿ ಕುಟುಂಬದಲ್ಲಿ ಕುಟುಂಬ ರಾಜಕಾರಣವಿದೆ. ನಮ್ಮಲ್ಲಿ ಕುಟುಂಬ ರಾಜಕಾರಣದ ಮೇಲೆ ಅಧ್ಯಕ್ಷರನ್ನ ಮಾಡೋದಿಲ್ಲ. ರಾಯರೆಡ್ಡಿ ಹೇಳಿಕೆಗೆ ಬೆಲ್ಲದ ಪ್ರತಿಕ್ರಿಯೆ ನೀಡಿದ ಪ್ರಕಾರ ಸಿದ್ದರಾಮಯ್ಯ ಅವರ ಆರ್ಥಿಕ ಸಲಹೆಗಾರರು ಅನುಭವಿ ರಾಜಕಾರಣಿ ಮಾಡ್ತಿದ್ದಾರೆ. ಸರ್ಕಾರವರಿಗೆ ಗ್ಯಾರಂಟಿ ಹೋಗ್ತಾ ಇದೆ, ಹೋಗ್ಲಿ, ಆದ್ರೆ ಅವರು ಲೂಟಿ ಹೊಡಿತಾ ಇದ್ದಾರೆ. ಅದನ್ನ ನಿಲ್ಲಿಸಿ ತಾನಾಗಿ ಅಭಿವೃದ್ಧಿ ಆಗುತ್ತೆ ಎಂದು ಬೆಲ್ಲದ ಪ್ರತಿಕ್ರಿಯೆ ನೀಡಿದ್ದಾರೆ.